ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಆರ್ ಕೆ ವ್ಲಾಗ್ಸ್ ಕನ್ನಡ. ಸೊ ಇಂಡಿಯಾದಲ್ಲಿ ಮೋಸ್ಟ್ ಸೆಲ್ಲಿಂಗ್ ವೆಹಿಕಲ್ಗಳಲ್ಲಿ ಕ್ರೀಟಾ ಕೂಡ ಒಂದು. ಸೊ ಅದರಲ್ಲಿ ನೀವು ಪೆಟ್ರೋಲ್ ವೇರಿಯಂಟ್ ನೋಡಿರ್ತೀರ, ಡೀಸೆಲ್ ವೇರಿಯಂಟ್ ನೋಡಿರ್ತೀರ, ಅದು ಯಾಕೆ ಇವಿ ಕೂಡ ನೋಡಿರ್ತೀರ. ಬಟ್ ಇದರಲ್ಲಿ ನಿಮಗೆ ಒನ್ ಆಫ್ ದಿ ಬೀಸ್ಟ್ ಮೋಡ್ ಆ್ಯಕ್ಟಿವೇಟ್ ಮಾಡೋ ಗಾಡಿ ಅಂತಲೇ ಹೇಳ್ಬೋದು. ಸೊ ಕ್ರೀಟಾ ಎನ್ಲೈನು, ಇದ್ರ ಪವರು ಮತ್ತು ಪರ್ಫಾರ್ಮೆನ್ಸು ಯಾವ ರೀತಿ ಇದೆ, ಮತ್ತು ಇಂಟೀರಿಯರ್ ಎಕ್ಸ್ಟೀರಿಯರು ನಾರ್ಮಲ್ ಎನ್ಲೈನ್ಗೆ ಕಂಪೇರ್ ಮಾಡಿದ್ರೆ, ನಾರ್ಮಲ್ ಡೀಸೆಲ್ ವೇರಿಯಂಟು, ಪೆಟ್ರೋಲ್ ವೇರಿಯಂಟು ಮತ್ತು ಇ ವಿ ವೇರಿಯಂಟ್ಗಳು ಕಂಪೇರ್ ಮಾಡಿದ್ರೆ ಎನ್ಲೈನಲ್ಲಿ ಯಾವ ರೀತಿ ಚೇಂಜಸ್ಗಳು ಕೊಟ್ಟಿದ್ದಾರೆ, ಇಂಟೀರಿಯರ್ ಆಗಲಿ ಎಕ್ಸ್ಟೀರಿಯರ್ ಆಗಲಿ ಮತ್ತು ಪವರು, ಹಾಗೆ ಡ್ರೈವ್ ರಿವ್ಯೂ ಕೂಡ ತೋರಿಸ್ಕೊಡ್ತಾ ಹೋಗ್ತೀನಿ. ಪವರ್ ಯಾವ ರೀತಿ ಇದೆ ಅಂತ ಕಂಪ್ಲೀಟ್ ರಿವ್ಯೂ ತಿಳಿಸ್ಕೊಡ್ತಾ ಹೋಗ್ತೀನಿ. ತಿಳಿಸ್ಕೊಡೋಕ್ಕೆ ಮುಂಚೆ ಯಾರೇ ಚಾನಲ್ ಹೊಸ ಬಂದಿರಾ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಮೆನ್ಷನ್ ಮಾಡಿರ್ತೀನಿ, ಅಲ್ಲಿ ಕೂಡ ಹೋಗಿ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಕ್ರೀಟಾ ಎನ್ಲೈನ್ದು ಇಂಜಿನ್ ಸ್ಪೆಸಿಫಿಕೇಷನ್ ಫಸ್ಟ್ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಇಂಜಿನಲ್ಲಿ ನಿಮ್ಗೆ ಏನಂದರೆ 1.5 ಲೀಟರು GDI ಪೆಟ್ರೋಲ್ ಇಂಜಿನ್ ಬರುತ್ತೆ. ಸೊ ಟರ್ಬೋ ವೇರಿಯಂಟ್ ಆಗಿರೋದ್ರಿಂದ ನಿಮಗೆ GDI ಪೆಟ್ರೋಲ್ ಇಂಜಿನ್ ಬರುತ್ತೆ. ಸೊ ಇದರಲ್ಲಿ ಮ್ಯಾಕ್ಸಿಮಮ್ ಪವರ್ ಬಂದು ನಿಮಗೆ 158 PS ಪವರ್ ಬರುತ್ತೆ. ಸೊ ಟಾರ್ಕ್ ಬಂದು ನಿಮಗೆ 253 Nm ಟಾರ್ಕ್ ಬರುತ್ತೆ ಅಂತ ಹೇಳ್ಬೋದು. ಸೊ ಓವರಾಲ್ ನಿಮಗೆ ಫ್ರಂಟ್ ಲುಕ್ ನೋಡ್ತಾ ಇರ್ಬೋದು, ನಿಮಗೆ ನಾರ್ಮಲ್ ಏನು ಕ್ರೀಟಾ ವೇರಿಯಂಟಲ್ಲಿ ಕನೆಕ್ಟೆಡ್ DRL ಬರುತ್ತಲ್ಲ, ಸೊ ಅದೇ ಬರುತ್ತೆ. ವಿತ್ ನಿಮಗೆ ಹೆಡ್ ಲ್ಯಾಂಪ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು. ವಿತ್ ನಿಮಗೆ 360 ಡಿಗ್ರಿ ಕ್ಯಾಮ್ರಾ ಕೂಡ ಬರುತ್ತೆ. ಸೊ ಇಂಡೋ ಲೋಗೋ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಫ್ರಂಟಲ್ಲಿ ನಿಮಗೆ ಅಡ್ಯಾಸ್ ಲೆವೆಲ್ 2 ಅಡ್ಯಾಸ್ ಬರುತ್ತೆ. ವಿತ್ ನಿಮಗೆ ಸೆನ್ಸರ್ ಕೂಡ ಕೊಟ್ಟಿದ್ದಾರೆ. ಸೊ ವಿತ್ ನಿಮಗೆ LED ಹೆಡ್ ಲ್ಯಾಂಪ್ಸ್ ಕೂಡ ಕೊಟ್ಟಿದ್ದಾರೆ ಫ್ರಂಟಲ್ಲಿ. ಹಾಗೆ ನಿಮಗೆ ಎನ್ಲೈನ್ ಆಗಿರೋದ್ರಿಂದ ರೆಡ್ ಆ್ಯಕ್ಸೆಂಟ್ಸ್ ಕೂಡ ಸ್ವಲ್ಪ ಇಂಟಿಗ್ರೇಟ್ ಆಗಿದೆ ಅಂತ ಹೇಳ್ತಾ ಇರ್ಬೋದು. ಸೊ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಬರುತ್ತೆ ಅಂತ. ಸೊ ಫ್ರಂಟಲ್ಲಿ ನಿಮಗೆ ಗ್ರಿಲ್ಲು ಮತ್ತು ಗ್ರಿಲ್ ವೇರೆಲ್ಲ ನಾರ್ಮಲ್ ಪೇಂಟೆಡ್ ಫಿನಿಶ್ ಬರುತ್ತೆ. ಇಲ್ಲೊಂದಷ್ಟು ನಿಮಗೆ ಡಾರ್ಕ್ ಕ್ರೋಮ್ ರೀತಿ ಪೇಂಟೆಡ್ ಫಿನಿಷಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಎನ್ಲೈನ್ ಬ್ಯಾಡ್ಜಿಂಗ್ ಕೂಡ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಇದೆ ಅಂತ. ಓವರಾಲ್ ನಿಮಗೆ ಸೈಡ್ ಪ್ರೊಫೈಲ್ ಬರೋದಾರೆ. ಸೊ ನೋಡ್ತಾ ಇರ್ಬೋದು ನಿಮಗೆ ಸೈಡ್ ಪ್ರೊಫೈಲಲ್ಲಿ ಯಾವ ರೀತಿ ಇದೆ ಅಂತ. ವಿತ್ ನಿಮಗೆ ಡೈಮಂಡ್ ಕಟ್ ಅಲೈ ವೀಲ್ ಬರುತ್ತೆ. ಸೊ ನಿಮಗೆ ಅಲೈ ವೀಲ್ ಬಂದು ನಿಮಗೆ 18 ಇಂಚ್ ಅಲೈ ವೀಲ್ ಬರುತ್ತೆ. ಸೊ ಓವರಾಲ್ ನಿಮ್ಗೆ ಟೈರ್ ಸೆಕ್ಷನ್ ಬರೋದಾರೆ 215/55/18 ಇಂಚ್ ಅಲೈ ವೀಲ್ ಬರುತ್ತೆ ನಿಮಗೆ. ವಿತ್ ನಿಮಗೆ ಡಿಸ್ಕ್ ಕೂಡ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಡಿಸ್ಕ್ ಕ್ಯಾಲಿಪರ್, ಬ್ರೇಕ್ ಕ್ಯಾಲಿಪರ್ ಬಂದು ನಿಮಗೆ ರೆಡ್ ಕಲರ್ ಪೇಂಟೆಡು ನಿಮ್ಮ ಕಂಪ್ನಿ ಕಡೆಯಿಂದನೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಓವರಾಲ್ ನಿಮ್ಮ ಸೈಡ್ ವ್ಯೂ ನೋಡ್ತಾ ಇದ್ದಾರೆ, ಕ್ಲಾಡಿಂಗಲ್ಲಿ ನೋಡ್ತಾ ಇರ್ಬೋದು, ಬ್ಲ್ಯಾಕ್ ವಿತ್ ರೆಡ್ ಕಲರ್ ಫಿನಿಷಲ್ಲಿ ಕ್ಲಾಡಿಂಗ್ ಬರುತ್ತೆ. ಸೊ ನಿಮ್ಗೆ ಯಾವ ರೀತಿ ಇದೆ ಅಂತ ತುಂಬ ಸಖತ್ತಾಗಿ ಎಕ್ಸ್ಟೀರಿಯರ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಓವರಾಲ್ ನಿಮಗೆ ಗ್ರೌಂಡ್ ಕ್ಲಿಯರೆನ್ಸ್ ಬರೋದಾರೆ 190 mm ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ. ಹಾಗೆ ORVM ಬರೋದಾರೆ ನಿಮಗೆ ಆಟೋ ಟರ್ನಿಂಗ್ ORVM ಬರುತ್ತೆ. ವಿತ್ ನಿಮಗೆ ಬ್ಲ್ಯಾಕ್ ಕಲರ್ ಪೇಂಟೆಡ್ ಫಿನಿಶ್ ಬರುತ್ತೆ. ಹಾಗೆ ಇಂಡಿಕೇಟರ್ ಕೂಡ ನಿಮಗೆ ಇಲ್ಲೇ ಇಂಟಿಗ್ರೇಟ್ ಆಗಿದೆ. ವಿತ್ ನಿಮಗೆ 360 ಡಿಗ್ರಿ ಕ್ಯಾಮ್ರಾ ಕೂಡ ಇಲ್ಲೇ ಇಂಟಿಗ್ರೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ನಿಮಗೆ ಡ್ರೈವರ್ ಸೈಡಲ್ಲಿ ರಿಕ್ವೆಸ್ಟ್ ಸೆನ್ಸರ್ಸ್ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಇದೆ ಅಂತ. ಹಾಗೆ ಸೈಡ್ ವ್ಯೂ ನೋಡಿದ್ರೆ ನಿಮಗೆ ರೂಫ್ ರೈಲ್ಸ್ ಕೂಡ ಬರುತ್ತೆ. ಸೊ ಓವರಾಲ್ ನಿಮಗೆ ರಿಯರ್ ಆಪ್ಷನ್ಸ್ ಬರೋದಾರೆ. ನಿಮಗೆ ರಿಯರಲ್ಲಿ ಶಾರ್ಕ್ ಫಿನ್ ಆ್ಯಂಟನ ಬರುತ್ತೆ. ಹಾಗೆ ನಿಮಗೆ ಸ್ಪೈಲರ್ ಕೂಡ ನೋಡ್ತಾ ಇರ್ಬೋದು, ಬ್ಲ್ಯಾಕ್ ಕಲರಲ್ಲಿ ಫಿನಿಶ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಐ ಮೌಂಟ್ ಸ್ಟಾಪ್ ಲ್ಯಾಂಪ್ ಕೂಡ ನೋಡ್ತಾ ಇರ್ಬೋದು, ನಿಮಗೆ ಸಖತ್ತಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ವಿತ್ ನಿಮಗೆ ರಿಯರಲ್ಲಿ ಡಿಫಾಗರ್ ಬರುತ್ತೆ. ಹಾಗೆ ವೈಪರ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ರಿಯರ್ ಟೈಲ್ ಲ್ಯಾಂಪು ನಿಮಗೆ ಕನೆಕ್ಟೆಡ್ ಟೈಲ್ ಲ್ಯಾಂಪ್ ಬರುತ್ತೆ. ನಾರ್ಮಲ್ ಕ್ರೀಟಾ ಫ್ಯಾನ್ಸ್ಗಳಿಗೆಲ್ಲ ಗೊತ್ತಿರ್ಬೋದು. ಸೊ ಆ ರೀತಿ ಇದೆ. ವಿತ್ ನಿಮಗೆ ಯುಂಡೆ ಲೋಗೋ ಕೂಡ ಬರುತ್ತೆ. ಸೊ ಹಾಗೆ ಕ್ರೀಟಾ ಬ್ಯಾಡ್ಜಿಂಗು ವಿತ್ ಎನ್ಲೈನ್ ಬ್ಯಾಡ್ಜಿಂಗ್ ಕೂಡ ರಿಯರ್ ಕೊಟ್ಟಿದ್ದಾರೆ. ಸೊ ರಿಯರ್ ಬಂಪರ್ ಕೂಡ ನೋಡ್ತಾ ಇರ್ಬೋದು, ಬ್ಲ್ಯಾಕ್ ಕಲರ್ ವಿತ್ ನಿಮಗೆ ರೆಡ್ ಆ್ಯಕ್ಸೆಂಟ್ಸ್ ಕೂಡ ಇಂಟಿಗ್ರೇಟ್ ಮಾಡಿದ್ದಾರೆ. ಸೊ ಸ್ಪಾಯ್ಲರ್ ಕೂಡ ನೋಡ್ತಾ ಇರ್ಬೋದು, ಡ್ಯುಯಲ್ ಎಕ್ಸಾಸ್ಟ್ ಕೊಟ್ಟಿದ್ದಾರೆ. ಬೂಟ್ ಸ್ಪೇಸ್ ನೋಡಿದ್ರೆ 433 ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಬರುತ್ತೆ. ಸೊ ಯೂಸ್ ಎನಫ್ ಅಂತ ಹೇಳ್ಬೋದು, ಸಖತ್ತಾಗಿ ಕೊಟ್ಟಿದ್ದಾರೆ. ವಿತ್ ನಿಮಗೆ ಸ್ಪೇರ್ ವೀಲ್ ಕೂಡ ಇಲ್ಲಿ ಇಂಟಿಗ್ರೇಟ್ ಆಗಿದೆ. ಸೊ ಸ್ಪೇರ್ ವೀಲ್ ನಿಮಗೆ 1 ಇಂಚು ಕಮ್ಮಿ ಬರುತ್ತೆ, 17 ಇಂಚ್ ನಾರ್ಮಲ್ ವೀಲ್ ಬರುತ್ತೆ. ಸೊ ಹಾಗೆ ನಿಮಗೆ ಬೂಟಲ್ಲಿ ಲ್ಯಾಂಪ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ವಿತ್ ನಿಮಗೆ ಬೋಸ್ದು ಸ್ಪೀಕರ್ ಕೂಡ ಬರುತ್ತೆ ಊಪರ್. ಸೊ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಇದೆ ಅಂತ. ಸೊ ಓವರಾಲ್ ಕೀ ನೋಡ್ತಾ ಇರ್ಬೋದು, ನಿಮಗೆ ಲಾಕ್ ಆ್ಯಂಡ್ ಅನ್ಲಾಕ್ ಆಪ್ಷನ್ಸು, ಹಾಗೆ ಹೋಲ್ಡ್ ಮಾಡಿದ್ರೆ ಗಾಡಿ ಸ್ಟಾರ್ಟ್ ಆಗೋ ಆಪ್ಷನ್ಸ್ ಕೂಡ ಬರುತ್ತೆ. ವಿತ್ ನಿಮಗೆ ಹೋಲ್ಡ್ ಮಾಡಿದ್ರೆ ಬೂಟ್ ಓಪನ್ ಆಪ್ಷನ್ಸ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಓವರಾಲ್ ನಿಮಗೆ ಫ್ರಂಟು ಒಳಗಡೆ ಇಂಟೀರಿಯರ್ ನೋಡಿದ್ರೆ ನಿಮಗೆ ರಿಕ್ವೆಸ್ಟ್ ಸೆನ್ಸರ್ ಬರುತ್ತೆ. ಸೊ ಡೋರ್ ಸೈಡ್ ಪ್ಯಾನಲ್ಸ್ ನೋಡಿದ್ರೆ, ಸೊ ಕ್ರೀಟಾ ಎನ್ಲೈನ್ ಆಗಿರೋದ್ರಿಂದ ನಿಮಗೆ ಫುಲ್ ಬ್ಲ್ಯಾಕ್ ಥೀಮ್ ಇಂಟೀರಿಯರ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಇನ್ಸೈಡ್ ಹ್ಯಾಂಡಲ್ ಕೂಡ ನಿಮಗೆ ಬ್ಲ್ಯಾಕಲ್ಲೇ ಕೊಟ್ಟಿದ್ದಾರೆ. ಅದೆಲ್ಲ ಒಂದಷ್ಟು ನಿಮ್ಗೆ ಏನಾಗುತ್ತೆ ಇಂಟೀರಿಯರಲ್ಲಿ ಎನ್ಹ್ಯಾನ್ಸ್ ಮಾಡುತ್ತೆ ಅಂತ ಹೇಳ್ಬೋದು. ಇದು ನಿಮ್ಗೆ ಒಂದಷ್ಟು ಸಾಫ್ಟ್ ಟಚ್ಚು ವಿತ್ ಗ್ರ್ಯಾಬ್ ಹ್ಯಾಂಡ್ಲು ಕೂಡ ನಿಮಗೆ ಇಲ್ಲಿ ಫೋನು ಇಟ್ಕೋಬೋದು. ನಿಮಗೆ ಹ್ಯಾಂಡಲ್ ಕೂಡ ಆಗೋಷ್ಟು ತುಂಬ ಸಖತ್ತಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ವಿತ್ ಬೋಸ್ ಸ್ಪೀಕರ್ಸು, ಹಾಗೆ ಬಾಟಲ್ ಇಡೋಕ್ಕೆ ಸಫಿಷಿಯೆಂಟ್ ಸ್ಪೇಸು. ವಿತ್ ಬಾಟಲ್ ಜೊತೆಗೆ ನಿಮಗೆ ಒಂದಷ್ಟು ಏನಾನ ಐಟಮ್ಸ್ಗಳು ಇಡ್ಬೋದು, ಅಷ್ಟು ಸ್ಪೇಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ನಿಮಗೆ 4 ವಿಂಡೋಸಲ್ಲಿ ನಿಮಗೆ ಡ್ರೈವರ್ ಸೈಡಲ್ಲಿ ಆಟೋ ಅಪ್ ಆ್ಯಂಡ್ ಡೌನ್ ಆಪ್ಷನ್ಸ್ ಬರುತ್ತೆ. ರಿಮೈನಿಂಗ್ ಎಲ್ಲ
3 ವಿಂಡೋಸು ನಿಮಗೆ ಆಟೋ ಆಪ್ಷನ್ಸ್ ಬರುತ್ತೆ ಅಂತ ಹೇಳ್ಬೋದು. ಸೊ ಓವರ್ ವಿ ಎಮ್ ಕಂಟ್ರೋಲ್ಸ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ಸೀಟ್ಸ್ ಕಂಪೇರ್ ಮಾಡಿದ್ರೆ ನಿಮಗೆ ಎಲೆಕ್ಟ್ರಿಕಲ್ ಅಡ್ಜಸ್ಟೇಬಲ್ 8 ವೇ ಸೀಟ್ಸ್ ಬರುತ್ತೆ ಅಂತ ಹೇಳ್ಬೋದು. ವಿತ್ ನಿಮಗೆ ಸೀಟ್ಸು ಅಷ್ಟೇ ನಿಮಗೆ ಬ್ಲ್ಯಾಕ್ ಆ್ಯಂಡ್ ರೆಡ್ ಕಲರ್ ಥೀಮಲ್ಲಿ ಇಂಟಿಗ್ರೇಟ್ ಆಗಿದೆ ಅಂತ ಹೇಳ್ಬೋದು. ಸೊ ಸೀಟ್ಸ್ ಕಂಫರ್ಟು ಅಷ್ಟೇ ತುಂಬ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಸೊ ಓವರಾಲ್ ನಿಮಗೆ ನೋಡೋದಾದ್ರೆ ಇಂಜಿನ್ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಬಟನು ಮತ್ತು ಐಡಲ್ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಬಟನ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ ವಿತ್ ಟ್ರ್ಯಾಕ್ಷನ್ ಕಂಟ್ರೋಲ್ ಬಟನು. ಹಾಗೆ ಹೆಡ್ಲೈಟ್ ಥ್ರೋ ಕೂಡ ನಿಮಗೆ ಇಲ್ಲೇ ಇಂಟಿಗ್ರೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ವಿತ್ ನಿಮಗೆ AC ಕ್ಲಸ್ಟರ್ದು ಅಷ್ಟೇ ಎಲ್ಲ ನಿಮಗೆ ಬ್ಲ್ಯಾಕ್ ಥೀಮಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ತುಂಬ ಸಖತ್ತಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಓವರಾಲ್ ನಿಮಗೆ ಸ್ಟೇರಿಂಗ್ ವೀಲ್ ನೋಡೋದಾದ್ರೆ ನಿಮಗೆ ಎನ್ಲೈನ್ಗೆ ಅಂತಲೇ ಸ್ಪೆಸಿಫಿಕ್ಕಾಗಿ Hyundai ಕಡೆಯಿಂದ ಸ್ಟೇರಿಂಗ್ ಬರುತ್ತೆ ಅಂತ ಹೇಳ್ಬೋದು. ಸೊ ನೀವು i20 ನೋಡ್ಬೋದು ಮತ್ತು ಬೇರೆ ವೇರಿಯಂಟ್ಗಳು ಯಾವ್ದ್ಯಾವ್ದು ಇದೆಯಾ Hyundaiಯಲ್ಲಿ ಅದರಲ್ಲಿ ಎನ್ಲೈನಲ್ಲಿ ಇದೇ ರೀತಿ ಕೊಟ್ಟಿದ್ದಾರೆ. ವಿತ್ ನಿಮಗೆ 3 ಸ್ಪೋಕ್ ಸ್ಟೇರಿಂಗ್ ವೀಲ್ ಬರುತ್ತೆ. ಹಾಗೆ ನಿಮಗೆ ಪೇಂಟೆಡ್ ಫಿನಿಶ್ ಕೊಟ್ಟಿದ್ದಾರೆ. ಇದೆಲ್ಲ ಏನಾಗುತ್ತೆ ಅಂದರೆ ನಿಮಗೊಂದು ಲುಕ್ನ ಎನ್ಹ್ಯಾನ್ಸ್ ಮಾಡುತ್ತೆ ಮತ್ತು ಬೇರೆ ಗಾಡಿ ಥರ ಫೀಲ್ ಕೊಡುತ್ತೆ. ಸೊ ಎನ್ ಬ್ಯಾಡ್ಜಿಂಗ್ ಬರುತ್ತೆ ಇದು. ಹಾಗೆ ನಿಮಗೆ ಏನು ಡಿಸ್ಪ್ಲೇ ಆಪ್ಷನ್ಸ್ ಬೇಕೋ ಅದೆಲ್ಲ ನಿಮಗೆ ರೈಟ್ ಸೈಡಲ್ಲಿ ಬರುತ್ತೆ. ಸೊ ಲೆಫ್ಟ್ ಸೈಡಲ್ಲಿ ನಿಮಗೆ ಏನು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬೇಕೋ ಅದರ ಆಪ್ಷನ್ಸ್ ಬರುತ್ತೆ. ಸೊ ಅಡ್ಯಾಸ್ ಫೀಚರ್ಸ್ಗಳಿದೆಲ್ಲ ನಿಮ್ಗೆ ಇಲ್ಲೇ ಆಪ್ಷನ್ಸ್ ಬರುತ್ತೆ ಅಂತ ಹೇಳ್ಬೋದು. ಸೊ ಲೇನ್ ಕೈಪ್ ಅಸಿಸ್ಟು ಹಾಗೆ ಅಡ್ಯಾಸ್ ಫೀಚರ್ಸ್ ಎಲ್ಲ ಬರುತ್ತೆ. ಸೊ ವಿತ್ ನಿಮಗೆ Hyundai ಲೋಗೋ ಕೂಡ ಕೊಟ್ಟಿದ್ದಾರೆ. ಸೊ ಸೆಂಟ್ರಲ್ ಕ್ಲಸ್ಟರ್ಗೆ ಬರೋದಾರೆ ಸೊ ನೋಡ್ತಾ ಇರ್ಬೋದು ನಿಮಗೆ ಯಾವ ರೀತಿ ಬೇಕೋ ನಿಮ್ಗೆ ಆ ರೀತಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಸೊ ಲೆಫ್ಟ್ ಸೈಡಲ್ಲಿ ನಿಮಗೆ ಸ್ಪೀಡೋಮೀಟ್ರದ್ದು ಬರುತ್ತೆ, ರೈಟ್ ಸೈಡಲ್ಲಿ ನಿಮಗೆ ಸೊ RPM ಮೀಟ್ರದ್ದು ಬರುತ್ತೆ. ಸೊ ಹಾಗೆ ಡಿಸ್ಪ್ಲೇಗೆ ಹೋದರೆ ನೋಡಿ ನಿಮಗೆ ಯಾವುದು ನಾರ್ತು ಈಸ್ಟು ಎಂಡ್ ಇದ್ರದ್ದು ಬರಬೇಕಲ್ಲ, ಸೊ ಅದ್ರ ಡಿಸ್ಪ್ಲೇ ಕೂಡ ನಿಮಗೆ ಅಲ್ಲೇ ಕೊಟ್ಟಿದ್ದಾರೆ. ಹಾಗೆ ಟೈರ್ ಪ್ರೆಷರ್ ಮಾನಿಟ್ರಿಂಗ್ ಸಿಸ್ಟಮ್ ಬರುತ್ತೆ. ಸೊ ಓಲ್ಡ್ ನಿಮಗೆ ಅಡ್ಯಾಸ್ ಫೀಚರ್ಸ್ ಇದು. ಸೊ ಅದ್ರ ಕಂಟ್ರೋಲ್ಸ್ ಎಲ್ಲ ನಿಮಗೆ ಇಲ್ಲೇ ಬರುತ್ತೆ. ಸೊ ರೀಫ್ಯೂಲಿಂಗ್ ಆದಮೇಲಿಂದ ನಿಮಗೆ ಎಷ್ಟು ಗಾಡಿ ಹೋಗಿದೆ ಅನ್ನೋದು ಡೀಟೇಲ್ಸ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಓವರಾಲ್ ನಿಮಗೆ ಹಾಗೆ ಡ್ರೈವ್ ಮೋಡ್ಸ್ಗಳದ್ದು ನೋಡ್ತಾ ಇರ್ಬೋದು. ಟ್ರ್ಯಾಕ್ಷನ್ ಕಂಟ್ರೋಲ್ಸು, ನಾರ್ಮಲ್ಲು, ಸ್ಪೋರ್ಟ್ಸು ಎಲ್ಲ ನಿಮ್ಗೆ ಆಪ್ಷನ್ಸ್ಗಳು ಇಲ್ಲೇ ಬರುತ್ತೆ. ಸೊ ನೋಡ್ತಾ ಇರ್ಬೋದು ನಾರ್ಮಲ್ ಅಂದರೆ ನಾರ್ಮಲ್ಲು, ಈಕೋ ಬಂದರೆ ಈಕೋ, ಸೊ ಸ್ಪೋರ್ಟ್ಸ್ ಅಂದರೆ ನೋಡ್ತಾ ಇರ್ಬೋದು ಥೀಮ್ ಯಾವ ರೀತಿ ಚೇಂಜಸ್ ಆಗ್ತಿದೆ. ಸೊ ನಾರ್ಮಲ್ಗೆ ಸೊ ಈ ರೀತಿ ಬರ್ತಾಯಿದೆ. ಸೊ ಈಕೋದಲ್ಲಿ ನಿಮಗೆ ಗ್ರೀನ್ ಕಲರ್ ಬರುತ್ತೆ. ಸೊ ಸ್ಪೋರ್ಟ್ಸಲ್ಲಿ ನಿಮಗೆ ರೆಡ್ ಥೀಮ್ ಬರುತ್ತೆ. ಅವೆಲ್ಲ ನಿಮ್ಗೆ ಒಂದಷ್ಟು ಲುಕ್ನ ಎನ್ಹಾನ್ಸ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಟ್ರ್ಯಾಕ್ಷನಲ್ಲಿ ನಿಮಗೆ ಸ್ನೋ ಬೇಕು ಅಂದರೆ ಸ್ನೋ, ಮಡ್ ಬೇಕು ಅಂದರೆ ಮಡ್ಡಲ್ಲಿ ಹೋಗೋ ಥರ, ಸೊ ಸ್ಯಾಂಡಲ್ ಬೇಕು ಅಂದರೆ ಸ್ಯಾಂಡಲ್ ಹೋಗೋ ಥರ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಆಪ್ಷನ್ಸ್ಗಳು ಇದು ಮಾಡ್ಕೋಬೋದು. ಸೊ ಓವರಾಲ್ ನಿಮಗೆ ಸೆಂಟ್ರ್ ಕನ್ಸೋಲ್ಗೆ ಬರೋದಾರೆ ಸೊ ನೋಡ್ತಾ ಇರ್ಬೋದು ನಿಮಗೆ ಯಾವ ರೀತಿ ಟಚ್ ಅಂತೂ ತುಂಬ ಸಖತ್ತಾಗಿದೆ ಅಂತ ಹೇಳ್ಬೋದು. ಕಿಯಾ ನಿಮಗೆ Hyundaiಯಲ್ಲಿ ಸಖತ್ತಾಗಿ ಕೊಡ್ತಾರೆ ಅಂತ ಹೇಳ್ಬೋದು. ಸೊ ನಿಮಗೆ ಮ್ಯಾಪು, ನ್ಯಾವಿಗೇಷನ್ನು ಆಗಲಿ ನೋಡ್ತಾ ಇರ್ಬೋದು. ನಿಮಗೆ ನ್ಯಾವಿಗೇಷನ್ಸ್ ಯಾವ ರೀತಿ ಬೇಕೋ ನಿಮ್ಗೆ ಆ ರೀತಿ ಸೆಟ್ಟಿಂಗ್ಸ್ ಮಾಡ್ಕೊಳ್ಳೋಕ್ಕೆ ಆಗಲಿ. ಸೊ ಮ್ಯಾಪ್ದು ಕನೆಕ್ಷನ್ಸು ಅಷ್ಟೇ ನಿಮಗೆ ಸಖತ್ತಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ವಿತ್ ಫೋನ್ ಕನೆಕ್ಟಿವಿಟಿ, ಫೋನ್ ಪ್ರೊಡಕ್ಷನ್ನು, ವಾಯ್ಸ್ ಮೆಮೊ, ಕ್ಲೈಮೇಟ್ ಕಂಟ್ರೋಲ್ಸ್ ಕೂಡ ನಿಮಗೆ ಯಾವ ರೀತಿ ಬೇಕೋ ನಿಮ್ಗೆ ಆ ರೀತಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಸೊ ನೋಡ್ತಾ ಇರ್ಬೋದು ನಿಮಗೆ ಯಾವ ರೀತಿ ಬೇಕು ನಿಮಗೆ ಡ್ಯುಯಲ್ ಕ್ಲೈಮೇಟ್ ಕಂಟ್ರೋಲ್ ಇರೋದ್ರಿಂದ ಸೊ ನಿಮಗೆ ಡ್ರೈವರ್ ಸೈಡ್ ಬೇಕು ಅಂದರೆ ಡ್ರೈವರ್ ಸೈಡ್ಗೆ ಯಾವ ರೀತಿ ಬೇಕು ಟೆಂಪ್ರೇಚರ್ ಅಡ್ಜಸ್ಟ್ ಮಾಡ್ಕೋಬೋದು. ಸೊ ನೋಡಿ ಪ್ಯಾಸೆಂಜರ್ ಸೈಡ್ಗೆ ನಿಮಗೆ ಪ್ಯಾಸೆಂಜರ್ ಸೈಡ್ ಪ್ರಕಾರ ಅಡ್ಜಸ್ಟ್ಮೆಂಟ್ ಆಗುತ್ತೆ. ಹಾಗೆ ನಿಮಗೆ ಡ್ರೈವರ್ ಸೈಡಲ್ಲಿ ನಿಮ್ಗೆ ಏನಾನ ಕೆಲವರು AC ಜಾಸ್ತಿ ಪ್ರಿಫರ್ ಮಾಡದೇ ಇರೋರಿಗೆ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಟೆಂಪ್ರೇಚರ್ ಕೂಡ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಸೊ ಮಿತ್ ವ್ಯಾಲೆಟ್ ಮೋಡು, ಕ್ವೈಟ್ ಮೋಡು, ರೇಡಿಯೋ, ಮೀಡಿಯಾ, ಇದೆಲ್ಲ ತುಂಬ ಆಪ್ಷನ್ಸ್ಗಳು ತುಂಬ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಬ್ಲೂ ಲಿಂಕ್ ಆಪ್ಷನ್ಸ್ ಬರುತ್ತೆ, ನೋಟಿಫಿಕೇಷನ್ ಆಪ್ಷನ್ಸ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಹಾಗೆ ಸೊ 360 ಡಿಗ್ರಿ ಕ್ಯಾಮ್ರಾದು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಆಪ್ಷನ್ಸ್ಗಳು ಬರುತ್ತೆ. ಸೊ 3D ವ್ಯೂ ಅಷ್ಟೇ. ಸೊ ಗಾಡಿ ಸುತ್ತಮುತ್ತ ಏನೇ ಆಪ್ಷನ್ಸ್ಗಳು ಇದ್ದರೂ, ಏನೇ ಕಲ್ಲು ಇಲ್ಲು ನಾವು ಏನೇ ಇದ್ದರೂ ಸೊ ನಿಮ್ಗೆ ಆ ರೀತಿ ನೋಡ್ಕೋಬೋದು. ಸೊ ರಿವರ್ಸಲ್ಲೂ ಅಷ್ಟೇ ನೀವು ರಿವರ್ಸ್ ಕ್ಯಾಮ್ರಾ ಸೊ ಯಾವ ರೀತಿ ಬೇಕೋ ನಿಮ್ಗೆ ಆ ರೀತಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಸೆಂಟ್ರ್ ಕನ್ಸೋಲ್ಗೆ ಬರೋದಾರೆ ತುಂಬ ಬಟನ್ಸ್ಗಳು ಫಿಸಿಕಲಿ ಟಚ್ ಬಟನ್ಸ್ ಕೊಟ್ಟಿದ್ದಾರೆ. ಇದೊಂದು ತುಂಬ ಯೂಸ್ಫುಲ್ ಅಂತ ಹೇಳ್ಬೋದು. ಯಾಕಂದರೆ ನಿಮಗೆ ಟಚ್ ಮಾಡಿದಾಗ ಫೀಲ್ ಆಗುತ್ತೆ ನಿಮ್ಗೆ ಯಾವ ಬಟನ್ ಏನು ಟಚ್ ಮಾಡ್ತಿದ್ದೀವಿ ಅಂತ. ಹಜಾರ್ಡ್ದು, ಈ ರೇಡಿಯೋದು ಮತ್ತು ಮ್ಯಾಪ್ಗಳ್ದಲ್ಲಿ ನಿಮ್ಗೆ ಇಲ್ಲೇ ಬಟನ್ ಟಚ್ಗಳು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ವಿತ್ ನಿಮಗೆ ಟ್ಯೂನಿಂಗು, ಹಾಗೆ ವಾಲ್ಯೂಮ್ ಬಟನ್, ಪವರ್ ಬಟನ್ ಬರುತ್ತೆ. ವಿತ್ ನಿಮಗೆ AC ಕ್ಲಸ್ಟರ್ದು ಆಪ್ಷನ್ಸ್ಗಳು ಇಲ್ಲೇ ಬರುತ್ತೆ. ನಿಮ್ಗೆ ಯಾವ ರೀತಿ ಬೇಕೋ ನಿಮ್ಗೆ ಆ ರೀತಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಹಾಗೆ ಆಟೋ AC ಆಫ್ ಆ್ಯಂಡ್ ಆನ್ ಮಾಡ್ಕೋಬೋದು. ಹಾಗೆ ಟೆಂಪ್ರೇಚರ್ ನೋಡಿ ಇಲ್ಲೂ ಅಷ್ಟೇ ಡ್ಯುಯಲ್ AC ಕಂಟ್ರೋಲ್ಸ್ ಆಗಿರೋದ್ರಿಂದ ನಿಮಗೆ ಸಪ್ರೇಟ್ ಬಟನ್ಗಳು ಕೊಟ್ಟಿದ್ದಾರೆ. ಸೊ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಟೆಂಪ್ರೇಚರ್ ಸೆಟ್ ಮಾಡ್ಕೋಬೋದು. ಹಾಗೆ ನಿಮಗೆ ಇಲ್ಲಿ ಬರೋದ್ರೆ ನಿಮಗೆ ಟೈಪ್ C ಚಾರ್ಜಿಂಗ್ ಪೋರ್ಟ್ ಬರುತ್ತೆ. 12 ವೋಲ್ಟ್ಸ್ ಸಾಕೆಟ್ ಕೊಟ್ಟಿದ್ದಾರೆ. ವಿತ್ ನಿಮಗೆ ಟೈಪ್ A ಚಾರ್ಜಿಂಗ್ ಪೋರ್ಟ್ ಕೂಡ ಕೊಟ್ಟಿದ್ದಾರೆ. ವಿತ್ ನಿಮ್ಗೆ ಇಲ್ಲಿ ವೈರ್ಲೆಸ್ ಚಾರ್ಜರ್ ಕೂಡ ಸಿಗುತ್ತೆ. ಸೊ ನೋಡ್ತಾ ಇರ್ಬೋದು ನಿಮಗೆ ಇದು DCT ಕ್ಲಚ್ ಆಗಿರೋದ್ರಿಂದ, ಡ್ಯುಯಲ್ ಕ್ಲಚ್ ಟ್ರಾನ್ಸ್ಮಿಷನ್ ಆಗಿರೋದ್ರಿಂದ ನಾರ್ಮಲ್ ನಿಮಗೆ ಮ್ಯಾನ್ಯಲ್ಲು ಸಿಗುತ್ತೆ, ಅದರಲ್ಲಿ ನಿಮಗೆ DCTನೂ ಸಿಗುತ್ತೆ. ಸೊ ಇದರಲ್ಲಿ 7 ಸ್ಪೀಡ್ DCT ಬರುತ್ತೆ. ಸೊ ಹಾಗೆ ನಿಮಗೆ ಫ್ರಂಟ್ 2 ಸೀಟು ನಿಮಗೆ ವೆಂಟಿಲೇಷನ್ಸ್ ಆಪ್ಷನ್ಸ್ ಬರುತ್ತೆ. ಅದೆಲ್ಲ ತುಂಬ ಸಖತ್ತಾಗಿದೆ ಅಂತ ಹೇಳ್ಬೋದು. ವಿತ್ ನಿಮಗೆ ಇಲ್ಲಿ ಡ್ರೈವ್ ಆಪ್ಷನ್ಸು, ಟ್ರ್ಯಾಕ್ಷನ್ ಕಂಟ್ರೋಲ್ ಆಪ್ಷನ್ಸ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಹಾಗೆ ಎಲೆಕ್ಟ್ರಾನಿಕ್ ಪಾರ್ಕಿಂಗ್, ಬ್ರೇಕು, ಆಟೋ ಹೋಲ್ಡ್ ಆಪ್ಷನ್ಸ್ ಕೂಡ ಇಲ್ಲೇ ಬರುತ್ತೆ. ವಿತ್ ನಿಮ್ಗೆ 360 ಡಿಗ್ರಿ ಕ್ಯಾಮ್ರಾ ಆಪ್ಷನ್ಸು, ಹಾಗೆ ಕಪ್ ಹೋಲ್ಡ್ರದ್ದು ಆಪ್ಷನ್ಸ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ವಿತ್ ನಿಮಗೆ ಒಂದಷ್ಟು ಡಿಸೈನ್ ಸ್ಪೇಸ್ ಎನಫ್ ಅಂತ ಹೇಳ್ಬೋದು. ಹಾಗೆ ಲೆದರ್ದು ಸ್ಟೇರಿಂಗ್ ಇದು ಆರ್ಮೆಸ್ಟ್ ಕೊಟ್ಟಿದ್ದಾರೆ.
ಹೀಗೆ ಆ್ಯಂಬಿಯಂಟ್ ಲೈಟ್ ನೋಡ್ತಾ ಇರ್ಬೋದು ಇಲ್ಲಿ ಯಾವ ರೀತಿ ಕೊಟ್ಟಿದ್ದಾರೆ ಅಂತ, ತುಂಬ ಸಖತ್ತಾಗಿದೆ ಅಂತ ಹೇಳ್ಬೋದು. ಹಾಗೆ ನಿಮ್ಗೆ ಇಲ್ಲಿ ಇಡೋಕ್ಕೆ ಸ್ಪೋನ್ಗಿನ್ ಇಡೋಕ್ಕೆ ತುಂಬ ಸಖತ್ತಾಗಿ ಕೊಟ್ಟಿದ್ದಾರೆ. ವಿತ್ ನಿಮಗೆ ರೆಡ್ ಆ್ಯಕ್ಸೆಂಟ್ಸ್ ನೋಡ್ತಾ ಇರ್ಬೋದು. ಎನ್ಲೈನ್ ಆಗಿರೋದ್ರಿಂದ ರೆಡ್ ಆ್ಯಕ್ಸೆಂಟ್ಸ್ನ ತುಂಬ ಸಖತ್ತಾಗಿ ಕೊಟ್ಟಿದ್ದಾರೆ. ವಿತ್ ನಿಮ್ಗೆ ಇಲ್ಲಿ ಕೂಡ ಒಂದು ಸ್ಪೀಕರ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು ನಿಮಗೆ ಯಾವ ರೀತಿ ಇದೆ ಅಂತ. ಹಾಗೆ ನಿಮಗೆ ಡೋರ್ ಗ್ಲೋ ಬರೋದರೆ ಡಾಕ್ಯುಮೆಂಟ್ಸ್ ಎಲ್ಲ ಇಡೋಕ್ಕೆ ತುಂಬ ಡೀಸೆಂಟ್ ಎನಫ್ ಅಂತ ಹೇಳ್ಬೋದು. ಓವರಾಲ್ ನಿಮಗೆ ಸನ್ವೈಸರ್ ಬರೋದರೆ ಸನ್ವೈಸರ್ ಕೂಡ ನಿಮಗೆ ಬ್ಲ್ಯಾಕ್ ಥೀಮಲ್ಲಿ ಕೊಟ್ಟಿದ್ದಾರೆ. ವಿತ್ ನಿಮಗೆ ಮಿರರ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ವಿತ್ ನಿಮಗೆ ಡ್ರೈವರ್ ಸೀಟ್ ಬರೋದರೆ ಪ್ಯಾಕೆಟ್ ಹೋಲ್ಡರ್ ಮಾತ್ರ ಬರುತ್ತೆ. ಡ್ರೈವರ್ ಸೈಡ್ ಬರೋದರೆ ನಿಮಗೆ ಟಿಕೆಟ್ ಹೋಲ್ಡರ್ ಮಾತ್ರ ಬರುತ್ತೆ. ಸೊ ನೋಡ್ತಾ ಇರ್ಬೋದು ಅದು ಕೂಡ ನಿಮಗೆ ಬ್ಲ್ಯಾಕ್ ಥೀಮಲ್ಲಿ ಕೊಟ್ಟಿದ್ದಾರೆ. ಸೊ ನಿಮ್ಮ ನಾರ್ಮಲ್ ಕ್ರೀಟಾದ ಇದು ಹ್ಯುಂಡೈ ಎನ್ಲೈನ್ಗೆ ಕಂಪೇರ್ ಮಾಡಿದ್ರೆ i20ಲೂ ಅಷ್ಟೇ ನಿಮಗೆ ಫುಲ್ ಬ್ಲ್ಯಾಕ್ ಕೊಟ್ಟಿದ್ದಾರೆ. ಸೊ ಇದರಲ್ಲೂ ನಿಮಗೆ ಫುಲ್ ಬ್ಲ್ಯಾಕ್ ಥೀಮೇ ಬರುತ್ತೆ. ಹಾಗೆ ನಿಮಗೆ ಸೆಂಟ್ರಲ್ ಬರೋದರೆ ಸನ್ಗ್ಲಾಸ್ ಹೋಲ್ಡರು. ಸೊ ವಿತ್ ನಿಮಗೆ ಲೈಟು ಟಚ್ ಲೈಟ್ ಕೂಡ ಬರುತ್ತೆ. ಸೊ ನೋಡ್ತಾ ಇರ್ಬೋದು ಇಲ್ಲಿ ಕೂಡ ಟಚ್ ಮಾಡ್ಬೋದು. ಇಲ್ಲಿ ಕೂಡ ನಿಮಗೆ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಸೊ IRVM ಬರೋದರೆ ನಿಮಗೆ ಆಟೋ ಡಿಮ್ಮಿಂಗ್ IRVM ಬರುತ್ತೆ. ಹಾಗೆ SOS ಬಟನ್ನು ಮತ್ತು ಬ್ಲೂಲಿಂಗ್ ಬಟನ್ಸ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಪ್ಯಾನರಾಮಿಕ್ ಸನ್ರೂಫ್ ಬರುತ್ತೆ. ಸೊ ಕ್ರೀಟಾದಲ್ಲಿ ತುಂಬ ಸಖತ್ತಾಗಿರೋದು ಅಂದರೆ ಇದು ಅಂತಲೇ ಹೇಳ್ಬೋದು. ತುಂಬ ಯೂಜ್ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ರಿಯರ್ ಕಂಫರ್ಟ್ ಯಾವ ರೀತಿ ಇದೆ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ, ನೋಡ್ತಾ ಹೋಗೋಣ ಬನ್ನಿ. ಸೊ ರಿಯರಲ್ಲೂ ಅಷ್ಟೇ ನಿಮಗೆ ಡೋರ್ ವೆಂಟ್ಸಲ್ಲಿ ಫುಲ್ ಬ್ಲ್ಯಾಕ್ ಥೀಮ್ ಬರುತ್ತೆ. ಹಾಗೆ ನಿಮಗೆ ಸನ್ವೈಸರ್ ಕೂಡ ಕೊಟ್ಟಿದ್ದಾರೆ ಕಂಪ್ನಿ ಕಡೆಯಿಂದ ಫಿಟೆಡು. ಇದೆಲ್ಲ ತುಂಬ ಎನ್ಹಾನ್ಸ್ ಮಾಡುತ್ತೆ. ಇದು ನಿಮಗೆ ಪೇಂಟೆಡ್ ಬ್ಲ್ಯಾಕ್ ಫಿನಿಶ್ ಬರುತ್ತೆ. ಆಟೋ ಡೌನ್ ಆಪ್ಷನ್ಸ್ ಬರುತ್ತೆ. ಹಾಗೆ ಒಂದಷ್ಟು ಸಾಫ್ಟ್ ಟಚ್ ಕೊಟ್ಟಿದ್ದಾರೆ. ವಿತ್ ನಿಮಗೆ ಬಾಟಲ್ ವಾಟರ್ ಸ್ಪೇಸ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಓವರಾಲ್ ನಿಮಗೆ ಸೀಟ್ ಕಂಫರ್ಟ್ ನೋಡೋದಾದರೆ ತುಂಬ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಸೊ ಆರಾಮಾಗಿ ನಿಮಗೆ ಡ್ಯುಯಲ್ ಪ್ಯಾಸೆಂಜರ್ಸ್ಗೆ ನಿಮಗೆ ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಬರುತ್ತೆ. ವಿತ್ ನಿಮಗೆ ಸೆಂಟ್ರಲ್ಲಿ ಆರ್ಮೆಸ್ಟ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ಕಪ್ ಹೋಲ್ಡ್ರು ಕೂಡ ಬರುತ್ತೆ. ಸೊ ಥೈ ಸಪೋರ್ಟ್ ಅಂತೂ ತುಂಬ ಸಫಿಷಿಯೆಂಟ್ ಎನಫ್ ಅಂತ ಹೇಳ್ಬೋದು. ನೀ ರೂಮು ಅಷ್ಟೇ, ಹೆಡ್ ರೂಮು ಅಷ್ಟೇ ತುಂಬ ಸಖತ್ತಾಗಿದೆ. ವಿತ್ ನಿಮಗೆ ಇಲ್ಲಿ ಫ್ರಂಟಲ್ಲಿ ಪಾಕೆಟ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ ಸೀಟ್ಗಳಲ್ಲಿ. ಅವೆಲ್ಲ ತುಂಬ ಏನಾಗುತ್ತೆ ಅಂದರೆ ನಿಮಗೆ ಯೂಸ್ ಮಾಡೋಕ್ಕೆ ತುಂಬ ಯೂಸ್ ಆಗುತ್ತೆ. ವಿತ್ ನಿಮಗೆ ರಿಯರಲ್ಲಿ AC ಕಂಟ್ರೋಲ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು. ವಿತ್ ನಿಮಗೆ ಫೋನ್ ಇಟ್ಕೊಳ್ಳೋಕ್ಕೆ ಚಾರ್ಜ್ ಮಾಡಿಬಿಟ್ಟು Type-C ಚಾರ್ಜಿಂಗ್ ಕೊಟ್ಟು ವಿತ್ ಫೋನ್ ಇಡೋಕ್ಕೂ ಸ್ವಲ್ಪ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಹಾಗೆ ನಮಗೆ ಡ್ರೈವ್ ರಿವ್ಯೂ ಯಾವ ರೀತಿ ಇದೆ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ, ನೋಡ್ತಾ ಹೋಗೋಣ ಬನ್ನಿ. ಸೊ ವೀಕ್ಷಕರೇ, ಹ್ಯುಂಡೈ ಕ್ರೀಟಾ ಎನ್ಲೈನ್ನ ಡ್ರೈವ್ ರಿವ್ಯೂ ಯಾವ ರೀತಿ ಇದೆ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಇದರಲ್ಲಿ ಇನ್ನೊಂದೇನೆಂದರೆ ADAS ಫೀಚರ್ ಇರೋದ್ರಿಂದ ಸ್ಮಾರ್ಟ್ ಲೇನ್ ಕೀಪ್ ಅಸಿಸ್ಟ್ ಅಂತ ಒಂದು ಬರುತ್ತೆ. ಸೊ ನೋಡ್ತಾ ಇರ್ಬೋದು ನೀವು. ಇದರಲ್ಲಿ ಲೆಫ್ಟ್ ಇಂಡಿಕೇಟ್ರ್ ಹಾಕಿದ ತಕ್ಷಣ ನಿಮ್ಗೆ ಆಟೋಮೆಟಿಕ್ಕಾಗಿ ಲೆಫ್ಟ್ ಸೈಡು ಕ್ಯಾಮ್ರಾ ಇದಾಗುತ್ತೆ. ಸೊ ರೈಟ್ ಹಾಕಿದ ತಕ್ಷಣ ನಿಮಗೆ ರೈಟಲ್ಲಿ ಇಂಡಿಕೇಟ್ರು ಕ್ಯಾಮ್ರಾ ಏನಿದೆಯಲ್ಲ, ಸೊ ಅದು ವರ್ಕ್ ಆಗುತ್ತೆ. ಸೊ ಅದು ನಿಮ್ಗೆ ಏನಾಗುತ್ತೆ ಅಂದರೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ ವರ್ಕ್ ಆಗೋದ್ರಿಂದ ನಿಮಗೆ ಸೈಡ್ ಪಕ್ಕದಲ್ಲಿ ಏನಾದ್ರು ನಿಮ್ಗೆ ಯಾವ್ದಾನ ಗಾಡಿ ಬರ್ತಾ ಇರ್ಬೇಕಾದ್ರೆ ನೀವು ಇಂಡಿಕೇಟ್ರ್ ಹಾಕಿರ್ತೀರ ರೈಟ್ ಸೈಡ್ಗೆ ಏನಾದ್ರು ಹೋಗ್ತೀವಿ ಅಂದಾಗ, ಸೊ ನಿಮ್ಗೆ ಒಂದಷ್ಟು ಫೀಚರ್ಸ್ನ ಎನ್ಹ್ಯಾನ್ಸ್ ಮಾಡುತ್ತೆ. ಹಾಗೆ ನಿಮಗೆ ಟೈಟ್ ಪಾರ್ಕಿಂಗಲ್ಲಿ ನೋಡ್ತಾ ಇರ್ಬೋದು ನಿಮಗೆ ರಿವರ್ಸಲ್ಲಿ ಕ್ಯಾಮ್ರಾ ಯಾವ ರೀತಿ ಇದೆ ವರ್ಕ್ ಆಗ್ತಿದೆ ಅದು ಗೊತ್ತಾಗ್ತಿದೆ. ವಿತ್ ನಿಮಗೆ ಫ್ರಂಟದು ಬೇಕು ಅಂದರೆ ಬೇಕಾದ್ರೆ ಫ್ರಂಟು ನಿಮ್ಗೆ ಕೂಡ ಸೊ ನೋಡ್ತಾ ಇರ್ಬೋದು. ಅಕ್ಕಪಕ್ಕ ಗಾಡಿಗಳು ಯಾವುದಾನ ಇದ್ದರೆ ನಿಮ್ಗೆ ಆರಾಮಾಗಿ ಗೊತ್ತಾಗುತ್ತೆ. 360 ಡಿಗ್ರಿ ಕ್ಯಾಮ್ರಾ ವ್ಯೂ ಆಗಿರೋದ್ರಿಂದ ನಿಮ್ಗೆ ಯಾವ ರೀತಿ ಬೇಕೋ ನಿಮ್ಗೆ ಆ ರೀತಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಫ್ರಂಟ್ ಬೇಕು ಅಂದರೆ ಸೊ ನೋಡ್ತಾ ಇರ್ಬೋದು. ನಿಮಗೆ ಫ್ರಂಟ್ ಬೇಕು ಅಂದರೆ ಫ್ರಂಟ್ ಕೂಡ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಅದೆಲ್ಲ ಒಂದಷ್ಟು ನಿಮಗೆ ಕ್ವಾಲಿಟಿ ಇಂಪ್ರೂವ್ಮೆಂಟ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ವೀಕ್ಷಕರೇ, ನಾವು ಡ್ರೈವ್ ರಿವ್ಯೂಲಿ ಡ್ಯುಯಲ್ ಕ್ಲಚ್ ಟ್ರಾನ್ಸ್ಮಿಷನ್ ಆಗಿರೋದ್ರಿಂದ ಕ್ರೀಟಾ ಎನ್ಲೈನ್ದು. ಸೊ ಇದರಲ್ಲಿ ನಿಮಗೆ ನಾರ್ಮಲ್ ಮೋಡು ಇದು ಮಾಡ್ಬೋದು. ಹಾಗೆ ಮ್ಯಾನ್ಯಲಾಗಿ ಕೂಡ ಯೂಸ್ ಮಾಡ್ಕೋಬೋದು. ಸೊ ಇದರಲ್ಲಿ ನಾವು ಇವಾಗ ಡ್ರೈವ್ ಮಾಡ್ತಾ ಇರೋದು ಬಂದು ನಾರ್ಮಲ್ ಮೋಡ್ ಥರ. ಸೊ ಇದೇನಾಗುತ್ತೆ ಅಂದರೆ ಮ್ಯಾನ್ಯಲಾಗಿ ಚೇಂಜ್ ಮಾಡೋಕ್ಕಾಗೋದಿಲ್ಲ. ಸೊ ನಾರ್ಮಲಾಗಿ ಇದು ಮಾಡ್ಕೋಬೋದು. ಸೊ ನಾರ್ಮಲಾಗಿ ಯಾವ ರೀತಿ ಪಿಕಪ್ ತೊಗೊಳುತ್ತೆ ಅಂತ ತೋರಿಸ್ಕೊಡ್ತಾ ಹೋಗ್ತೀನಿ. ಸೊ ನೋಡ್ಬೋದು ಪಿಕಪ್ ಅಂತೂ ಇನಿಷಿಯಲ್ ಪಿಕಪ್ ಸಖತ್ತಾಗಿ ತೊಗೊಳುತ್ತೆ. ಸೊ ಅದೇನಾಗುತ್ತೆ ಅಂದರೆ ನೀವು ಗೇರ್ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಜಸ್ಟ್ ನೀವು ಎಕ್ಸಲೀಟ್ರು ಕೊಟ್ಟಿದ ತಕ್ಷಣ ಆಕ್ಸಲರೇಟ್ ಮಾಡಿದ ತಕ್ಷಣ ಸೊ ಆರಾಮಾಗಿ ಪಿಕಪ್ ತೊಗೊಳುತ್ತೆ ಅಂತಲೇ ಹೇಳ್ಬೋದು. ಸೊ ನೀವು ನೋಡ್ಬೋದು ಎಕ್ಸಲರೇಟ್ ಕೊಟ್ಟಿದ ತಕ್ಷಣ ಯಾವ ರೀತಿ ಇನಿಷಿಯಲ್ ಪಿಕಪ್ ತೊಗೋತಾ ಇದೆ ಅಂತ. ಈ ಮಸ್ತಾಗಿ ಪಿಕಪ್ ಎತ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು. ಸೊ ಇದರಲ್ಲೇ ಮ್ಯಾನ್ಯಲ್ ಕೂಡ ನೀವು ಚೇಂಜ್ ಮಾಡ್ಕೋಬೋದು, ಮ್ಯಾನ್ಯಲಾಗಿ ಗೇರ್ಗಳನ್ನ. ಸೊ ಪೆಡಲ್ ಶಿಫ್ಟರ್ ಅದೇ ರೀಸನ್ಗೆ ಕೊಟ್ಟಿರ್ತಾರೆ. ಸೊ ನಿಮ್ಗೆ ಯಾವ ರೀತಿ ಬೇಕೋ ನಿಮ್ಗೆ ಆ ರೀತಿ ಗೇರ್ಗಳು ಚೇಂಜ್ ಮಾಡ್ಕೋಬೋದು. ಸೊ ನಾವು ಮ್ಯಾನ್ಯಲಾಗಿ ಯಾವ ರೀತಿ ಚೇಂಜ್ ಮಾಡ್ತೀವಲ್ಲ, ಸೊ ಅದೇ ರೀತಿ ನೀವು ಪೆಡಲ್ ಶಿಫ್ಟರಲ್ಲಿ ಚೇಂಜ್ ಮಾಡ್ಕೋಬೋದು. ಅದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಇನಿಷಿಯಲ್ ಪಿಕಪ್ ಅಂತೂ ಕ್ರೇಜಿಯಾಗಿ ತೊಗೊಳ್ತಾ ಇದೆ ಅಂತಲೇ ಹೇಳ್ಬೋದು ಎನ್ಲೈನ್ ಆಗಿರೋದ್ರಿಂದ. ಸೊ ನಾರ್ಮಲ್ ವೇರಿಯಂಟ್ಗಳೆಲ್ಲ ಕಂಪೇರ್ ಮಾಡಿದ್ರೆ ಎನ್ಲೈನಲ್ಲಿ ನಿಮಗೆ ಪವರ್ ಜಾಸ್ತಿ ಇರೋದ್ರಿಂದ ಸಖತ್ತಾಗಿ ಪಿಕಪ್ ತೊಗೊಳುತ್ತೆ.
ಓವರಾಲ್ ನಿಮಗೆ ಸೀಟ್ ಕಂಫರ್ಟ್ ಎಲ್ಲ ಹೋಲಿಸಿದ್ರೆ ಸೀಟ್ ಕಂಫರ್ಟಲ್ಲೂ ಅಷ್ಟೇ ನಿಮಗೆ ಬ್ಯಾಕ್ ಸಪೋರ್ಟು ಹಾಗೆ ಥೈ ಸಪೋರ್ಟ್ ಎಲ್ಲ ತುಂಬ ಸಗದಾಗಿರೋದ್ರಿಂದ ಸೊ ನೀವು ಡ್ರೈವ್ ಮಾಡೋಕ್ಕೆ ಅಷ್ಟೊಂದೇನು ತುಂಬ ಕಷ್ಟ ಅನಿಸೋದಿಲ್ಲ. ಸೊ ಆರಾಮಾಗಿ ಡ್ರೈವ್ ಮಾಡ್ಕೊಂಡು ಹೋಗ್ಬೋದು. ಸೊ ವಿತ್ ನಿಮಗೆ ವೆಂಟಿಲೇಷನ್ ಕೂಡ ಇರೋದ್ರಿಂದ ಸೊ ಸಖತ್ತಾಗಿ ಮಾಡ್ಬೋದು. ಸೊ ನೋಡ್ತಾ ಇರ್ಬೋದು ನಿಮಗೆ ಯಾವ ರೀತಿ ಪಿಕಪ್ ತೊಗೋತಾ ಇದೆ. ಸೊ ಇದೇ ನೀವು ಮ್ಯಾನ್ಯುಯಲ್ ಆಗಿ ಆಗ್ತೀವಿ ಅಂದರೆ ಬ್ರೇಕಿಂಗ್ ಕಂಡೀಷನ್ನು ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಇದೆ ಅಂತ. ಸೊ ಸಖತ್ತಾಗಿ ಹಿಡಿಯುತ್ತೆ ಬ್ರೇಕಿಂಗು. ಸೊ ಅದೇ ನೀವು ಮ್ಯಾನ್ಯುಯಲ್ಗೆ ಹಾಕ್ತೀವಿ ನೋಡಿ. ಸೊ ಮ್ಯಾನ್ಯುಯಲ್ಲಿ ನಿಮಗೆ ಸೊ ಪೆಡಲ್ ಶಿಫ್ಟರ್ಸ್ನ ನೀವು ಯೂಸ್ ಮಾಡ್ಕೋಬೋದು. ಸೊ ನೋಡಿ, ಪ್ಲಸ್ ಮಾಡಿದ್ರೆ ಪ್ಲಸ್ ಆಗುತ್ತೆ, ಸೊ ಮೈನಸ್ ಮಾಡಿದ್ರೆ ಮೈನಸ್ ತೊಗೊಳುತ್ತೆ. ಇದು ನೋಡ್ತಾ ಇರ್ಬೋದು, ಇದು ನೋಡಿ ಯಾವ ರೀತಿ ಪ್ಲಸ್ ಬೇಕು ಅಂದರೆ ಪ್ಲಸ್ ತೊಗೊಬರುತ್ತೆ. ಸೊ ನಾವು ಮತ್ತೆ ಸ್ಪೀಡ್ ರೆಡ್ಯೂಸ್ ಆಗಿದ ತಕ್ಷಣ ಸೊ ಮೈನಸ್ ಮಾಡ್ಕೋಬೋದು. ಸೊ ಆ ರೀತಿ ಪಿಕಪ್ ತೊಗೊಳುತ್ತೆ ಇದು. ಪೆಡಲ್ ಶಿಫ್ಟರ್ ಯಾವ ರೀತಿ ಚೇಂಜ್ ಮಾಡ್ಕೋಬೋದು ಅಂತ. ಸೊ ಆರಾಮಾಗಿ ನಿಮಗೆ ಸ್ಪೀಡ್ ಇನ್ಕ್ರೀಸ್ ಆಗ್ತಿದ್ದಂಗೆ ಸೊ ಶಿಫ್ಟು ಚೇಂಜ್ ಮಾಡ್ಕೋಬೋದು. ಹಾಗೆ ನಿಮಗೆ ಸ್ಪೀಡ್ ರೆಡ್ಯೂಸ್ ಆಗಿದ ತಕ್ಷಣ ನಾವು ಗೇರ್ ಕೂಡ ಚೇಂಜ್ ಮಾಡ್ಕೋಬೋದು. ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ 3 ಇರೋದು 2 ಆಗ್ತು, 2 ಇರೋದು 1 ಕೂಡ ಚೇಂಜ್ ಮಾಡ್ಕೋಬೋದು. ಸೊ ಮ್ಯಾನ್ಯಲಾಗಿ ಕೂಡ ನೀವು ಗೇರ್ ಚೇಂಜ್ ಮಾಡ್ಕೋಬೋದು. ಸೊ ಆ ರೀತಿ ಕೊಟ್ಟಿದ್ದಾರೆ. ಸೊ ನೋಡಿ, ಸೊ ನೋಡ್ತಾ ಇರ್ಬೋದು ಪಿಕಪ್ ಯಾವ ರೀತಿ ತೊಗೋತಾ ಇದೆ ಅಂತ. ವಿತ್ ನಿಮಗೆ ಗೇರ್ ಶಿಫ್ಟ್ ಕೂಡ ನೀವೇ ಮಾಡ್ಕೋಬೋದು. ಹಾಗೆ ನಿಮಗೆ ಡೌನ್ ಶಿಫ್ಟ್ ಮಾಡಿದ ತಕ್ಷಣ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ರೇವ್ ಆಗ್ತಾ ಇದೆ ಗಾಡಿ ಅಂತ. ಸೌಂಡ್ ನಿಮ್ಗೆ ಅಷ್ಟೊಂದು ಕೇಳಿಸ್ತಾ ಇದೆಯಲ್ಲ ಗೊತ್ತಿಲ್ಲ, ಬಟ್ ನಮ್ಗೆ ಸಖತ್ತಾಗಿ ಕೇಳಿಸ್ತಾ ಇದೆ ಗಾಡಿ ರೇವ್ ಆಗ್ತಾ ಇರೋದು. ಸೊ ನೋಡಿ, ಹಾಗೆ ನಿಮಗೆ ಸೈಡ್ ಇಂಡಿಕೇಟರ್ ಹಾಕಿದ ತಕ್ಷಣ ಸೊ ಆಟೋಮೆಟಿಕ್ಕಾಗಿ ನಿಮಗೆ ಕ್ಯಾಮ್ರಾ ಓಪನ್ ಆಗುತ್ತೆ. ಸೊ ವಿತ್ ನಿಮಗೆ ವಾರ್ನಿಂಗ್ ಕೂಡ ಬರುತ್ತೆ ಇದರಲ್ಲಿ. ಸೊ ನಿಮಗೆ ಸ್ಟೇರಿಂಗು ಅಷ್ಟೇ ತುಂಬ ಡಿಸ್ಕಂಫರ್ಟ್ ಅಂತ ಅನ್ಸೋದಿಲ್ಲ. ಸೊ ಆರಾಮಾಗಿ ಏನಾಗುತ್ತೆ ನಿಮಗೆ ತುಂಬ ಸ್ಮೂತಾಗಿ ವರ್ಕ್ ಆಗ್ತಿದೆ ಸ್ಟೇರಿಂಗು ಅಂತ ಹೇಳ್ಬೋದು. ಸೊ ನೋಡಿ, ಆರಾಮಾಗಿ ಎಷ್ಟು ಒಂದು ಬೆಳ್ಳಲ್ಲಿ ತಿರುಗಿಸ್ಬೋದು ನೀವು. ಸೊ ಶಿಫ್ಟಿಂಗ್ ಅಷ್ಟೇ ನೋಡ್ತಾ ಇರ್ಬೋದು. ನಿಮ್ಗೆ ಯಾವ ರೀತಿ ಬೇಕೋ ನಿಮ್ಗೆ ಆ ರೀತಿ ಗೇರ್ ಶಿಫ್ಟ್ ಮಾಡ್ಕೋಬೋದು, ಮತ್ತು ನಿಮ್ಗೆ ಡೌನ್ ಶಿಫ್ಟ್ ಕೂಡ ಮಾಡ್ಕೋಬೋದು. ನೋಡಿ ಯಾವ ರೀತಿ ಪಿಕಪ್ ತೊಗೋತಿದೆ. ಸೊ ನಿಮಗೆ ಏನು ಮ್ಯಾನ್ಯಲ್ ಗಾಡಿಗಳು ಓಡಿಸ್ತಿರಲ್ಲ ಸೊ ಅದೇ ರೀತಿ ಫೀಲ್ ಕೊಡುತ್ತೆ. ವಿತ್ ಬ್ರೇಕಿಂಗು ಅಷ್ಟೇ ನೋಡ್ತಾ ಇರ್ಬೋದು ನಿಮಗೆ. ಸೊ ಸಗದಾಗಿ ಹಿಡಿಯುತ್ತೆ ಬ್ರೇಕಿಂಗ್ ಅಂತಲೇ ಹೇಳ್ಬೋದು. ಹಾಗೆ ನಿಮಗೆ ಗಾಡಿ ಓಡಿಸೋ ಫೀಲು ತುಂಬ ಕಂಫರ್ಟಾಗಿ ಕೊಡುತ್ತೆ. ಸಾಕು ಬಿಡು. ಸೊ ವೀಕ್ಷಕರೇ, ಯಾರ್ಯಾರು ಕ್ರೀಟಾ ನೋಡ್ತಾ ಇದ್ದೀರಾ, ನಾರ್ಮಲ್ ನಮಗೆ ಪೆಟ್ರೋಲ್ ಡೀಸೆಲ್ ವೇರಿಯಂಟ್ಗಿಂತ ತುಂಬ ಇನ್ನೂ ಪವರ್ ಜಾಸ್ತಿ ಬೇಕು ಅಂದವ್ರಿಗೆ ಇನ್ಲೈನ್ ಒಂದು ಒಳ್ಳೆ ಚಾಯ್ಸ್ ಅಂತಲೇ ಹೇಳ್ಬೋದು. ಸೊ ನಿಮ್ಗೆ ಯಾರ್ಯಾರು ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೂಡ ಹಾಕಿರ್ತೀನಿ, ಪವನ್ ಹ್ಯುಂಡೈದು. ಹಾಗೆ ಲೊಕೇಶನ್ ಕೂಡ ಹಾಕಿರ್ತೀನಿ. ನಿಮ್ಗೆ ಏನಾರ ಕ್ವೈರೀಸ್ ಬೇಕು ಅಂದರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ವಿತ್ ನಿಮಗೆ ಟೆಸ್ಟ್ ಡ್ರೈವ್ ಕೂಡ ಅವೈಲಬಿಲಿಟಿ ಇದೆ ಗಾಡಿ. ಸೊ ನಿಮ್ಗೆ ಟೆಸ್ಟ್ ಡ್ರೈವ್ ಕೂಡ ನೀವು ನೋಡ್ಬಿಟ್ಟು ನೀವು ಅದ್ರ ಬೇಸ್ ಮೇಲೆ ನೀವು ಬುಕ್ ಮಾಡ್ಕೋಬೋದು. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಮ್ಮನ್ನು ಬಿಟ್ಟಿದ್ದೆ ನೆಕ್ಸ್ಟ್ ವೀಡಿಯೋಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.